ರೈಲಿನ ಎಸಿ ಬೋಗಿಯಲ್ಲಿ ಟಿಕೆಟ್ ರಹಿತ ಪ್ರಯಾಣಿಕನೊಬ್ಬ ಹುಚ್ಚಾಟವನ್ನು ಮೆರೆದ ಘಟನೆ ರಾಯಚೂರಿನ ರೈಲ್ವೆ ನಿಲ್ದಾಣದಲ್ಲಿ ನಡೆದಿದೆ. ಟಿಕೆಟ್ ಇಲ್ಲದೆ ಎಸಿ ಬೋಗಿಯಲ್ಲಿ ರಾಜಾರೋಷವಾಗಿ ಬಂದು ಮಲಗಿದ್ದ. ಈ ಬಗ್ಗೆ ಸಹ ಪ್ರಯಾಣಿಕ ಮಹಿಳೆ ರೈಲ್ವೆ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ರು. ಮಹಿಳೆ ದೂರಿನ ಹಿನ್ನೆಲೆಯಲ್ಲಿ ಪೊಲೀಸರು ಬರ್ತಾ ಇದ್ದಂತೆ ಯುವಕ ಹೈಡ್ರಾಮಾ ಮಾಡಿದ್ದಾನೆ. ಪೊಲೀಸರು ರೈಲಿನಿಂದ ಕೆಳಗಡೆ ಇಳಿಯೋದಕ್ಕೆ ಸೂಚನೆ ನೀಡಿದಾಗ ಪೊಲೀಸರ ಎದುರೇ ಬಟ್ಟೆ ಬಿಚ್ಚಿ ಪ್ರಯಾಣಿಕ ಹುಚ್ಚಾಟವನ್ನು ಮೆರೆದಿದ್ದಾನೆ. ಇನ್ನು ಪ್ರಯಾಣಿಕ ಈ ರೀತಿಯಾಗಿ ಮಾಡಿದ್ರೂ ಕೂಡ ಕ್ರಮವನ್ನು ಕೈಗೊಳ್ಳದೆ ರೈಲಿನಿಂದ ಇಳಿಸಿದ್ದಾರೆ. ಮಾವು ಬೆಲೆ ತೀವ್ರ ಕುಸಿತಕ್ಕೆ ಕೋಲಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರು ತಿರುಪತಿ ಸಂಪರ್ಕಿಸುವ ಕೊಂಡರಾಜಹಳ್ಳಿ ಬಳಿ ಹೆದ್ದಾರಿ ತಡೆದು ಬೆಂಬಲ ಬೆಲೆ ಮತ್ತು ಪರಿಹಾರ ಹಣ ನೀಡುವಂತೆ ಆಗ್ರಹ ಮಾಡಿದ್ದಾರೆ. ರಸ್ತೆ ಮಧ್ಯೆ ಹಾಕಿದ್ದ ಮಾವನ್ನ ಪೊಲೀಸರು ಜೆಸಿಬಿ ಬಳಸಿ ತೆರವು ಮಾಡಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ರು. ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ನೀಡಿದ್ರೂ ಕೂಡ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ. ಕೂಡಲೇ ಬೆಂಬಲ ಬೆಲೆ ಘೋಷಣೆ ಮಾಡದೇ ಇದ್ದಲ್ಲಿ ನಾಳೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಸನದ ರಿಂಗ್ ರಸ್ತೆಯಲ್ಲಿ ವಾಹನ ಸವಾರರಿಗೆ ಪುಂಡ ಯುವಕರು ಕಾಟ ಕೊಟ್ಟಿದ್ದಾರೆ. ರಸ್ತೆಗೆ ಅಡ್ಡಲಾಗಿ ನಿಂತು ವಾಹನ ಸಂಚಾರಕ್ಕೆ ಅಡ್ಡಿಪಡಿಸಿದ್ದಾರೆ. ಪ್ರಶ್ನೆ ಮಾಡಿದವರ ಮೇಲೆ ಎಗರಾಡ್ತಾ ಪುಂಡಾಟವನ್ನು ತೋರಿಸಿದ್ದಾರೆ. 10 ಬಾರ್ಗಳಿರೋ ರಸ್ತೆಯಲ್ಲಿ ಸಂಜೆಯಾಗ್ತಲೇ ಕುಡುಕರ ಹಾವಳಿ ಹೆಚ್ಚಾಗುತ್ತೆ. ಹೀಗಾಗಿ ಜನ ಹೈರಾಣಾಗಿದ್ದಾರೆ. ರಿಂಗ್ ರಸ್ತೆ ಚಾಮುಂಡೇಶ್ವರಿ ದೇಗುಲದ ಎದುರು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ರಸ್ತೆಯಲ್ಲಿ ನಿಂತು ಕಿರಾತಕರು ದುರ್ವರ್ತನೆಯನ್ನು ತೋರಿದ್ದಾರೆ. ಪುಂಡರ ಹಾವಳಿಗೆ ಬ್ರೇಕ್ ಹಾಕೋದಕ್ಕೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸಕಲೇಶಪುರ ತಾಲೂಕಿನಲ್ಲಿ ಭಾರೀ ಮಳೆಗೆ ಹೆತ್ತೂರಲ್ಲಿ ಮನೆ ಗೋಡೆ ಕುಸಿದಿದೆ. ಗೌರಮ್ಮ ಅನ್ನೋರ ಮನೆ ಗೋಡೆ ಬೀಳುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮಲೆನಾಡು ಭಾಗದಲ್ಲಿ ಸುರಿತಾ ಇರುವ ಭಾರೀ ಮಳೆಯ ಎಫೆಕ್ಟ್ನಿಂದ ಮನೆ ತೇವಗೊಂಡು ಒಂದು ಭಾಗದ ಗೋಡೆ ಕುಸಿತ ಆಗಿದೆ. ಮನೆ ಗೋಡೆ ಹಾನಿಯಾಗಿದ್ದರಿಂದ ಕುಟುಂಬ ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ. ಕೆಆರ್ಎಸ್ ಡ್ಯಾಂನಿಂದ ಹೊರಹರಿವಿನಲ್ಲಿ 1000 ಕ್ಯೂಸೆಕ್ನಿಂದ 15,000 ಕ್ಯೂಸೆಕ್ಗೆ ಏರಿಕೆ ಆಗಿದೆ. ಈಗಾಗಲೇ 120 ಅಡಿ ಭರ್ತಿಯಾಗಿರುವ ಕೆಆರ್ಎಸ್ ಡ್ಯಾಂನ ಸಂಪೂರ್ಣ ಭರ್ತಿಗೆ ಕೇವಲ 4 ಅಡಿ ಮಾತ್ರ ಬಾಕಿ ಇದೆ. ಸದ್ಯ ಡ್ಯಾಂಗೆ ಸಾಕಷ್ಟು ನೀರು ಹರಿದು ಬರ್ತಾ ಇದ್ದು ಸಂಜೆ ವೇಳೆಗೆ ಒಳಹರಿವು ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಮುಂಜಾಗ್ರತಾ ಕ್ರಮವಾಗಿ ಡ್ಯಾಂನಿಂದ ನದಿಗೆ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ನದಿ ಪಾತ್ರದ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಪರಿಸರ ಪ್ರೇಮದ ಕಾರ್ಯಚಟುವಟಿಕೆಗಳಿಂದ ಸಕ್ರಿಯವಾಗಿರುವ ಉಡುಪಿ ಜಿಲ್ಲೆ ಕೋಟ ತಾಲೂಕಿನ ಪಂಚವರ್ಣ ತಂಡ ಅಪರೂಪದ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಪಂಚವರ್ಣ ಮಹಿಳಾ ಮಂಡಲದ ಸದಸ್ಯೆ ಅಕ್ಷತಾಳಿ ಎನ್ನುವರಿಗೆ ಪಂಚವರ್ಣದ ಕಚೇರಿಯಲ್ಲಿ ಪರಿಸರ ಸ್ನೇಹಿ ವಿಶೇಷ ಸೀಮಂತ ಶಾಸ್ತ್ರ ಕಾರ್ಯಕ್ರಮ ನಡೆಯಿತು. 8 ತಿಂಗಳ ಗರ್ಭಿಣಿಯು 8 ತಳಿಗಳ ಗಿಡಗಳನ್ನು ನೆಟ್ಟು ಪರಿಸರ ಸಂದೇಶ ನೀಡಿದ ಸೀಮಂತ ಶಾಸ್ತ್ರ ಇದಾಗಿತ್ತು. ಅಪರೂಪದ ಗಿಡಗಳನ್ನು ನೆಟ್ಟು ಪರಿಸರ ಪ್ರೀತಿಯ ಜೊತೆಗೆ ಜೀವನ ಪ್ರೀತಿಯನ್ನು ಪ್ರದರ್ಶಿಸಿದರು. ಶಾಲೆ, ಆಸ್ಪತ್ರೆ ಮತ್ತಿತರ ಕಡೆಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ಗಳನ್ನು ಕಳಿಸಿದ ಆರೋಪಿಯನ್ನ ಬಂಧನ ಮಾಡಲಾಗಿದೆ. ಅಹಮದಾಬಾದ್ ಪೊಲೀಸರು ಚೆನ್ನೈ ಮೂಲದ ಆರೋಪಿ ಇಂಜಿನಿಯರ್ ಯುವತಿಯನ್ನ ಬಂಧನ ಮಾಡಿದ್ದಾರೆ. ಜೂನ್ 16ನೇ ತಾರೀಕು ಉಡುಪಿಯ ವಿದ್ಯೋದಯ ಪಬ್ಲಿಕ್ ಸ್ಕೂಲ್ಗೆ ಹುಸಿ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದ್ದು, ಇದರಲ್ಲಿ ನಿಮ್ಮ ಶಾಲೆಯಲ್ಲಿ ಬಾಂಬ್ ಸ್ಫೋಟಿಸಿದ್ರೆ ಮಕ್ಕಳು ಸಾಯ್ತಾರೆ, ಮಕ್ಕಳು ಸತ್ರೆ ಮಾತ್ರ ಪೋಷಕರು ಪ್ರತಿಭಟನೆ ಮಾಡ್ತಾರೆ ಮತ್ತು ಪೊಲೀಸರು ಸರಿಯಾದ ತನಿಖೆ ನಡೆಸಿ ಹೈದರಾಬಾದ್ನ ಅತ್ಯಾಚಾರ ಸಂತ್ರಸ್ತೆಗೆ ನ್ಯಾಯ ಒದಗಿಸ್ತಾರೆ ಅಂತ ಬರೆಯಲಾಗಿತ್ತು. ರಸ್ತೆ ಕಾಮಗಾರಿ ಮಧ್ಯೆ ಗುಂಡಿಗೆ ಬಿದ್ದು ಐಷಾರಾಮಿ ಕಾರು ಸಿಲುಕಿಕೊಂಡು ಪರದಾಡಿದ ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ. ಕಳೆದ ಹಲವು ದಿನಗಳಿಂದ ಬಳ್ಳಾರಿ ರಾಯಲ್ ವೃತ್ತದಲ್ಲಿ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದೆ. ದಾರಿ ಗೊತ್ತಿಲ್ಲದೆ ಬಂದ ಕಾರೊಂದು ಗುಂಡಿಗೆ ಇಳಿದಿದೆ. ಇನ್ನು ಕಾರ್ ಹೊರತೆಗೆಯೋದಕ್ಕೆ ಮಾಲೀಕ ಸಾಕಷ್ಟು ಪರದಾಡಿದ್ದಾರೆ. ಇನ್ನು ಹೊರಗೆ ಬರಲಾಗದೆ ಕೊನೆಗೆ ಟೋಯಿಂಗ್ ವಾಹನದ ಮೂಲಕ ಹೊರತೆಗೆಯಲಾಗಿದೆ. ಕಾರ್ ಗುಂಡಿಯಲ್ಲಿ ಸಿಲುಕಿದ್ರಿಂದ ಕೆಲಕಾಲ ಟ್ರಾಫಿಕ್ ಜಾಮ್ ಆಗಿತ್ತು. ಬಳಿಕ ಪೊಲೀಸರು ತೆರವುಗೊಳಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.